ಶ್ರೀ ದಡ್ಡಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಭಂಡಾರದ ಸ್ವಾಗತ. ಅಥಣಿ ತಾಲೂಕಿನ ಶ್ರೀ ದಡ್ಡಿ ಸಿದ್ದೇಶ್ವರ ಜಾತ್ರೆಯಲ್ಲಿ ಅಥಣಿ ಮತಕ್ಷೇತ್ರದ ಶಾಸಕರಾದಂಥ ಲಕ್ಷ್ಮಣ್ ಸಂಗಪ್ಪ ಸವದಿ, ಪುರಸಭೆ ಸದಸ್ಯರು ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿ ಅತಿ ಅದ್ಧೂರಿಯಾಗಿ ಜಾತ್ರೆಯನ್ನ ಆಚರಣೆ ಮಾಡಿದ್ದಾರೆ. ಜಾತ್ರೆಯಲ್ಲಿ ಹಲವು ಸಮಾಜದ ಮುಖಂಡರು ಮತ್ತು ಸಾವಿರಾರು ಭಕ್ತರು ಭಾಗಿಯಾಗಿ ತಮ್ಮ ಭಕ್ತಿ ಭಾವ ಮೆರೆದರು. ಜಾತ್ರೆಯ ಮಹೋತ್ಸವದಲ್ಲಿ ಸಮಾಜದ ಸ್ವಾಮೀಜಿಗಳು, ಶೆಟ್ಟರ್ ಮಠದ ಸ್ವಾಮೀಜಿಗಳು, ಚಿದಾನಂದ ಸವದಿಯವರು, ಪುರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಮಾತನಾಡಿ ಸರ್ವ ಸಮಾಜಕ್ಕೆ ಮತ್ತು ಮುಖಂಡರಿಗೆ ವಚನಗಳ ಮೂಲಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಮಹಾಸ್ವಾಮಿಗಳು ಅವರಿಗೂ ಸಹ ಕನ್ನಡ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಸಕಲ ಪುರಸಭೆಯ ಅಧ್ಯಕ್ಷರಾದಂಥ ಶಿವಲತಾಯಿ ಪುಟಾಳೆ ಅವರಿಗೂ ಸಹ ಕನ್ನಡ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಉಪಾಧ್ಯಕ್ಷರಾದಂಥ ರಮೇಶ್ವರು ಎಂಪಿಗೂ ಸಹ ಕನ್ನಡ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ನಮ್ಮ ಸಮಾಜದ ಹಿರಿಯರಾದಂಥ ಅಭಿವೃದ್ಧಿ ಸೇವಾ ಸಂಸ್ಥೆ ಅಧ್ಯಕ್ಷರಾದಂಥ ಕಲಾಕುಮಾರ್ ಮೇತ್ರಿಯವರಿಗೂ ಸಹ ವಂದನೆಗಳನ್ನು ಸಲ್ಲಿಸಿದ ಹಾಗೂ ಸಂಘದ ಖಜಾಂಚಿಗಳಾದ ಹುತಾತ್ಮ ಕಡ್ಡಿಯವರಿಗೂ ಸಹ ಕನ್ನಡ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ ಹಾಗೂ ನಮ್ಮ ಎಲ್ಲ ಪುರಸಭೆಯ ಸದಸ್ಯರಿಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾಗಿ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸಿದ ಅಷ್ಟೇ ಅಲ್ಲದೆ ಈ ಸಮಾಜಕ್ಕೆ ಇರುವಂತ ಸಾಕಷ್ಟು ಯುವಕರು ವೃತ್ತಿ ಮಾಡಿದಾಗ ಅವರು ಕೆಲಸ ಕಾರ್ಯಗಳನ್ನ ಈ ಸಮಾಜವನ್ನು ಮಾಡಿ ಯಶಸ್ವಿ ಮಾಡಿದೆ ಅವರಿಗೂ ಸಹ ಎಲ್ಲರಿಗೂ ವಂದನೆಗಳು ಹಾಗೂ ಈ 3-4 ದಿವಸಗಳಿಗೆ ಅನ್ನದ ಸಫಾಯಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ಸಾಮರ್ಥ್ಯಗಳಿಗೂ ಎಲ್ಲರಿಗೂ ಕಾರ್ಯಕ್ರಮಗಳನ್ನು ಹೊಂದಿರುತ್ತೇನೆ. ಎಂತ ಒಂದು ಇರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಸಮಾಜ ಬಂಧುಗಳೇ, ನಾವೆಲ್ಲ ಅದರ ಕಡೆ ಗಮನ ಹರಿಸ್ರಿ. ವಿಶೇಷವಾಗಿರ್ತಕ್ಕಂಥ ಆಗ್ಲೇ ನಮ್ಮ ಕುರಿಗಾಯ್ತಕ್ಕಂಥ ಜನರಿಗೆ ಅನ್ಯಾಯ ಆಗ್ತಕ್ಕಂಥ ಸಂದೊಳಗೆ ನಿಮ್ಮ ಕುರಿಕಾಯರಿಗೆ ಮತ್ತೆ ಪುಣ್ಯಾತ್ಮರೇ ಈಗೇನ್ ರಿವಾಲ್ವರ್ ಲೈಸೆನ್ಸ್ ಕೊಡ್ತಾ ಇದ್ದಾರೆ, ಕಲಿಸ್ತಕ್ಕಂಥ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಕುರಿಗಳು ಸತ್ಕೊಳ್ಕು ನಿಮ್ಗೆ ಏನಾದ್ರು ಒಂದು ಅನುಕೂಲತೆಯನ್ನು ಮಾಡಿಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವಕಾಶಗಳಿರ್ತಕ್ಕಂಥ ಅಂತ ಎಲ್ಲ ಅವಕಾಶವನ್ನು ಮನೆ ಬಾಗಿಲಿಗೆ ಬರ್ಬೇಕಾದ್ರೆ ನೀವು ಕಲಿಬೇಕಾಗ್ತದೆ, ತಿಳುವಳಿಕೆ ಬರ್ಬೇಕಾಗ್ತದ. ಅಂತ ತಿಳುವಳಿಕೆ ಬರ್ಬೇಕಾದ್ರೆ ಒಂದೇ ದಿನ 3 ಜಾತ್ರೆ ಮಾಡಿ 3 ದಿವಸ ಮಾಡಿ ನಡೆಯೋದಿಲ್ಲ. ಪ್ರತಿ ಅಮಾಸಿಗೆ ಎಲ್ಲ ಸೇರ್ತೀರಿ. ಪ್ರತಿ ಅಮಾಸಿಗೆ ಏನಾದ್ರೂ ಒಂದು ಸತ್ಸಂಗ ರೂಪದಲ್ಲಿ ಈ ಗುಡಿಗಳಿಗೆ ಇಟ್ಕೊಂಡ್ರೆ ಕೂಡತಕ್ಕಂತ ಸಂದರ್ಭದಲ್ಲಿ ಸಮಾಜದ ಕುಂದು ಕೊರತೆಗಳು ಎಲ್ಲರಿಗೂ ಅನುಕೂಲತೆ ಆಗ್ತದಂತಕ್ಕಂಥ ಮಾಡ್ತಿದ್ರು. ಇವತ್ತು ಏನೈತಿ ಬಾಯಿ ಕಡೆ ಧೈರ್ಯ ಆಗೈತಿ, ನಮ್ಗೆ ಮಾಡ್ತಾರೆ ಧೈರ್ಯ ಆಗೈತಿ. ಈಗ ಸ್ವಾಮಿಗಳು ಹೇಳಿದ್ರಿ ಅಲ್ಲೇನೋ ಕೋಟಿ ಕಟ್ಟೆ ಆಸ್ತಿ ಮಾಡಿದ್ರಪ್ಪ, ಮತ್ತೆ ಏನು ದುಡ್ಡು ಇದ್ದಿದ್ದಿಲ್ಲ, ನಾವು ಮುಟ್ಟು ತಂದು ಕೊಟ್ಟಿವು ಆಯ್ತು ಅಂತ ಹೇಳ್ತಿಸಿಲ್ಲ. ಆದ್ರೆ ಸ್ವಾಮಿಗಳದ್ದು ಕೈವಾಡೈತಿ, ಆದ್ರೆ ಹೆಚ್ಚು ನಮಗೇನು ಕೈವಾಡಿಲ್ಲ, ನಂದೇನು ಕೈವಾಡಿಲ್ಲ. ಅಂದ್ರೆ ಬಹಳ ಪ್ರೀತಿಯಿಂದ ನಮ್ಮನ್ನು ಕರೆಸಿ
ಬಹುತೇಕ ನಾನು ಒಂದ್ 2 ದಿವಸ ರೆಸ್ಟ್ ಆಗಿದ್ದೇವೆ ನಂಗೆ ಗೊತ್ತಿಲ್ಲ. ಅದು ಹುಟ್ಟಿ ಸರ್ ಫೋನ್ ಹಚ್ಚಿ ಹೇಳಿದ್ರು ನೀವು ಬರ್ಲೇಬೇಕಂತ ತಿಳ್ಕೊಂಡು ನಾನ್ ಏನ ನಿಮ್ ಸಮೀಪಕ್ಕೆ ಬರಕತ್ತಿದ್ವಿ, ಇಲ್ಲೇ ನೀವು ಅತನಿಗೆ ಸಮೀಪಕ್ಕೆ ಬರಕತ್ತಿದೀವಿ. ಅದು ಮುಂದಿನ ದಿನಮಾಲ ಏನ್ ಮಾಡ್ಬೇಕು ಅಂತ ಮತ್ತೆ ನಿಮ್ ಜೊತೆಯಾಗಿ ಅದನ್ನ ಚಿಂತನೆ ಮಾಡಿ ವಿಶೇಷವಾಗಿ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೊಮ್ಮೆ ಏನು ಅಂತ ಕೇಳಿದ್ರೆ ದೇವಸ್ಥಾನ ಅಭಿವೃದ್ಧಿ ಜೀರ್ಣೋದ್ಧಾರ ಸಂದರ್ಭ ಬಂದಾಗ ತಮ್ಮೆಲ್ಲರ ಸಹಾಯ ಸಹಕಾರ ಇರ್ಲಿ ಅಂತ ತಿಳ್ಕೊಂಡು ಹಾರೈಸಿ ತಮ್ಗೆಲ್ಲವನ್ನ ಶುಭವನ್ನು ಕೋರಿ ಮತ್ತೊಮ್ಮೆ ಅಧ್ಯಕ್ಷರಿಗೆ ತಮ್ಗೆಲ್ಲ ಶುಭವನ್ನು ಹೇಳಿ ನನ್ನ ಮಾತನ್ನ ಪೂರ್ಣಗೊಳಿಸಿ ಎಲ್ಲರಿಗೂ ಶುಭ ಮಾಡಿ. ಪರ್ಯಾಯವಾಗಿ ಹೇಳಕ್ ಏನೂ ಸಾಧ್ಯ ಇಲ್ಲ ನಮಗ ಅಂತ ಎಲ್ಲ ಮಾರ್ಗದರ್ಶನವನ್ನು ಅವರು ಸಮಾಜಕ್ಕೆ ನೀಡಿದ್ದಾರೆ. ಅದಕ್ಕೆ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಮತ್ತು ಈ ವೇದಿಕೆಯಡೆ ಇಷ್ಟೆಲ್ಲ ಮಂದಿ ಶಾಂತ ರೀತಿಯಿಂದ ಕುಳಿತುಕೊಂಡು ನಿಂತುಕೊಂಡು ಎಲ್ಲರೂ ಕೇಳಕ್ತಾರೆ ಮತ್ತು ವೇದಿಕೆ ಮೇಲಿದ್ದಂತ ಅತಿಥಿಗಳು ಇಷ್ಟೊಂದು ಶಾಂತ ರೀತಿಯಿಂದ ಅದಾರು ಅಂತಂದ್ರೆ ಅದಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಗಳು ಮತ್ತು ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮ ಉದ್ದಪ್ಪ ಕಾಕಾ ಅವರ ವ್ಯಕ್ತಿತ್ವ ಇದರಿಂದ ಈ ಒಂದು ಸಭೆ ಇಷ್ಟು ಶಾಂತ ರೀತಿಯಿಂದ ನಡೆದೈತಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇನ್ನ ಉದ್ದಪ್ಪ ಕಾಕಾ ಫ್ಯಾಕ್ಟ್ರಿ ಪರವಾಗಿ ನಮ್ಮ ಕಲಜ್ಜ ಅವರು ಒಂದೆರಡು ಮಾತುಗಳನ್ನು ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕೆಂದು ಅವರಿಗೆ ಕೇಳಿಕೊಳ್ತೇನೆ. ಶ್ರೀ ಗಡ್ಡಿ ಸಿದ್ದೇಶ್ವರ ಪಾದಗಳಿಗೆ ಮನದಲ್ಲಿ ನೆನೆದು ಒಂದೆರಡು ಮಾತುಗಳು ಈಗಾಗಲೇ ನಮ್ಮ ಸ್ವಾಮಿಗಳು ಹೇಳ್ಯಾರು, ನಮ್ಮ ಉಪಾಧ್ಯಕ್ಷರು ಹೇಳ್ಯಾರು, ಅಧ್ಯಕ್ಷರು ಹೇಳ್ಯಾರು. ಅವ್ರಿಗಾಗಲೇ ಹಂಗ ಯಾವಾಗಲೇ